ಪತ್ರಿಕಾಗೋಷ್ಠಿ ರಾಜ್ಯದ ಅಹಿಂದ ನಾಯಕರಿಂದ ಹಾಗೂ ಇವತ್ತು ದೇಶದಾದ್ಯಂತ ಏನು ಬೆಂಕಿ ಹೊತ್ತು ಉರಿತಾ ಇದೆ, ಮಕ್ಕಳ ಭವಿಷ್ಯದ ಬಗ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಯೊಬ್ಬ ನಾಯಕರು ಇಲ್ಲಿ ಬಂದು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಪತ್ರಿಕಾಗೋಷ್ಠಿ ಬಂದಿರತಕ್ಕಂಥ ನಮ್ಮ ರಾಜ್ಯ ಅಹಿಂದ ನಾಯಕರಾದ ಅಶೋಕಣ್ಣವ್ರೆ, ಮುಸಮ್ಮಣ್ಣವ್ರೆ, OBC ಅಧ್ಯಕ್ಷರಾದಂಥ ವೆಂಕಟೇಶ್ ಗೌಡ್ರೆ, ಬ್ಲಾಕ್ ಅಧ್ಯಕ್ಷರಾಗಿದ್ದಂಥ ನಮ್ಮ ಅಮರಣ್ಣವ್ರೆ, ಅಹಿಂದ ನಾಯಕರಾಗಿದ್ದ ನಮ್ಮ ರಾಜೂರವ್ರೆ, ವೆಂಕಟರೆಡ್ಡಿ ಅವರೇ, ಮಂಜುನಾಥ್ ಅವರೇ, ಚಲಪತಿ ಅವರೇ, ವಿಜಯ್ ಅವರೇ ಹಾಗೂ ಎಲ್ಲ ಪತ್ರಿಕಾ ಮಿತ್ರರೇ, ಈಗೆಲ್ಲ ಬಹಳ ಕೂಲಂಕುಷವಾಗಿ ನಮ್ಮ ಹಿರಿಯ ನಾಯಕರು ವೆಂಕಟೇಶ್ ಗೌಡರು ಬಹಳ ಕೂಲಂಕುಷವಾಗಿ ಇದರಲ್ಲಿ 5 ಪೇಜ್ ಇದೆ, ಒಂದು ಬಿಡದೆ ಕೂಡ ಪ್ರತಿಯೊಂದು ಅಂಶ ನಿಮ್ಗೆ ಹೇಳಿದ್ದಾರೆ. ಇದು ಹೇಳಿಲ್ಲ ಪ್ರತಿಯೊಂದು ಕೂಡ ಅಲ್ಲಿ ನಡೆದಿರ್ತಕ್ಕಂಥ ವಿಷಯ ಜಂತರ್ ಮಂತರ್. ಇಡೀ ದೇಶವ್ಯಾಪ್ತಿಯಿಂದ ಪ್ರತಿಯೊಬ್ಬರು ಬಂದು ಒಂದು ಬೆಂಬಲ ಕೊಡ್ತಾ ಇದ್ದಾರೆ. ಯಾಕೆ? ವಿದ್ಯಾರ್ಥಿಗಳ ಭವಿಷ್ಯತ್ತು. ಇಲ್ಲಿ ನೀವಿದ್ದೀರ, ನಾವಿದ್ದೀವಿ, ನಾವೆಲ್ಲ ಕೂಡ ಕಷ್ಟಪಟ್ಟು ಸಂಪಾದಿಸ್ತಕ್ಕಂಥ ಒಂದು ಆಸ್ತಿ ಆಗಿರ್ಬೋದು, ಅಂತಸ್ತು ಆಗಿರ್ಬೋದು, ಬಂಗಾರ ಬೆಳ್ಳಿ ಎಲ್ಲ ಕೂಡ ನಮ್ಮ ಮಕ್ಕಳಿಗೋಸ್ಕರ. ಆ ಮಕ್ಕಳ ಭವಿಷ್ಯವನ್ನೇ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇರೋದೇ ಕೇಂದ್ರ ಸರ್ಕಾರ. ಇದು ಎಷ್ಟೋ ಅಂತ ಗೌರವ ಘನತೆ ಉಳಿಸ್ಕೊಂಡಿದ್ದಾರೆ. ಕೊಟ್ಟಿದ್ ಮಾತೊಂದು, ನಡ್ಕೊಂಡಿರೋದೊಂದು. ಮೇ 3 ನಡೆರ್ತಕ್ಕಂಥ ಏನ್ ನೀಟ್ ಪರೀಕ್ಷೆ ಇತ್ತು, ಅದು ಸೋರಿಕೆ ಆಗಿದೆ ಅಂತ ಹೇಳಿದ ತಕ್ಷಣ ಆತ್ಮಹತ್ಯೆ ಮಾಡ್ಕೊಂಡಂತ ವಿದ್ಯಾರ್ಥಿಗಳ ಭವಿಷ್ಯತ್ತು. ಆ ನೀಟ್ ಪರೀಕ್ಷೆ ಬರಿಬೇಕಾದ್ರೆ PKG ಇಂದ ಹಿಡಿದು LKG ಇಂದ 1ನೇ ಕ್ಲಾಸ್ ಇಂದ ಹಿಡಿದು 10ನೇ ತರಗತಿ ಫಸ್ಟ್ PU ಸೆಕೆಂಡ್ PU ಆದ್ಮೇಲೆ ಇದೆಲ್ಲ ಯಾವ್ದು ಲೆಕ್ಕಕ್ಕೆ ಇಲ್ಲ. ನೀನ್ ಏನ್ ನೀಟ್ ಎಕ್ಸಾಮ್ ಬರೀತೀಯ, 720 ಮಾರ್ಕ್ಸ್ ಏನ್ ನೀಟ್ ಎಕ್ಸಾಮ್ ಬರೀತೀಯ, ಅದ್ರಲ್ಲಿ 450, 500, 700 ನೀವು ಬರೆದಂತ ವ್ಯಕ್ತಿ ಒಬ್ಬರಿಗೆ ಮಾತ್ರ ಅವಕಾಶ ಸಿಗುತ್ತೆ. ಅದ್ರಲ್ಲಿ ಕ್ಯಾಟಗರೀಸ್ ಬೇರೆ ಇರುತ್ತೆ. ಇದನ್ನೆಲ್ಲ ನೋಡಿದಂತ ಜವಾಬ್ದಾರಿ NTA ಅಥವಾ ನಮ್ಮ ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವ್ರಿಗಿದೆಯಾ, ಅಥವಾ ಈ ದೇಶದ ರಕ್ಷಣೆ ಕೊಡತಕ್ಕಂಥ ನಮ್ಮ ಅಮಿತ್ ಶಾ ಅವರು ಇವತ್ತೇನಲ್ಲಿ ಇಷ್ಟೆಲ್ಲ ರದ್ದಾಂತ ಆದ್ರೂ ಕೂಡ ಅವ್ರನ್ನ ಹಶುವ ಯೂಸ್ ಮಾಡಿಸಿ, ಲಾಠಿ ಚಾರ್ಜ್ ಮಾಡಿಸಿ, ಹೆಣ್ಣು ಮಕ್ಕಳ ಮೇಲೆ ಗುಪ್ತಾಂಗಗಳೆಲ್ಲ ಲಾಠಿಯನ್ನು ಹೊಡೆದು ಎಷ್ಟು ರದ್ದಾಂತ ಮಾಡ್ತಾ ಇದ್ದೀರಾ ನೀವು? ನಿಮ್ಗೆ ಕನಿಕರ ಇಲ್ವಾ ವಿದ್ಯಾರ್ಥಿಗಳ ಮೇಲೆ? ಈ ದೇಶದ ಭವಿಷ್ಯದ ವಿದ್ಯಾರ್ಥಿಗಳ್ರಿ, ಈ ದೇಶದ ಆಸ್ತಿ ವಿದ್ಯಾರ್ಥಿಗಳು, ಇವ್ರಿಗೆಲ್ಲ ಇಷ್ಟೆಲ್ಲ ಮನಸ್ಸು ಇಷ್ಟು ನೋಯಿಸ್ತಾ ಇದ್ದೀರಲ್ಲ ನೀವು. ಯಾಕೆ? ಏನ್ ಪಾಪ ಮಾಡೋದು? ಮನ್ ಕಿ ಬಾತ್ ಅಂತ ಹೇಳಿ ಇಡೀ ದೇಶದ ವಿದ್ಯಾರ್ಥಿಗಳೆಲ್ಲ ನಿಮ್ಮನ್ನ ಎತ್ತಿ ಹಿಡಿದ್ರು, ಕೈ ಹಿಡಿದ್ರು. ಸತತ 3ನೇ ಬಾರಿ ಪ್ರದಾನ ಮಾಡಿದ್ದಕ್ಕೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಗೌರವ ಘನತೆ ಇದೊಂದೇ. ಇದೆಷ್ಟು ಮಾತ್ರ ಸರಿ, ಎಷ್ಟು ಮಾತ್ರ ನ್ಯಾಯ ಬಿಜೆಪಿ ನಾಯಕರಿಗೆ? ಇಷ್ಟಾದ್ರೂ ಕೂಡ ನಿನ್ನೆ ನಮ್ಮ ಮಾಜಿ ಸಂಸದರಾಗಿರ್ತಕ್ಕಂಥ ನಮ್ಮ ಜಯಸಿಂಹ ಹೇಳ್ತಾರೆ, ಇದು ಕಾಂಗ್ರೆಸ್ ಪಕ್ಷಕ್ಕಾಗಿದ್ರೆ ಸರಿ ಹೋಗ್ತಾ ಇತ್ತು, ಅದು ನಮ್ಮ ಬಿಜೆಪಿ ಸರ್ಕಾರದಲ್ಲಾಗಿದೆ, ಅದನ್ನ ನಮ್ಮ ಮೋದಿಯವರು ಎಚ್ಚೆತ್ಕೊಂಡೆ. ನಿನಗೆ ಮಾನ, ಈ ಪತ್ರಿಕೆ ಮೂಲಕ ಹೇಳ್ತೀನಿ ನಾನು, ನಿಮಗೆ ಮಾನ ಮರ್ಯಾದೆ ಇದೆ ಪ್ರತಾಪ್ ಸಿಂಹ ಅವ್ರಿಗೆ, ಮಾನ ಮರ್ಯಾದೆ ಘನತೆ ಗೌರವ ಇದ್ರೆ ಪ್ರತಾಪ್ ಸಿಂಹ ದಯವಿಟ್ಟು ಈ ಮಾತನ್ನ ಹಿಂದಕ್ಕೆ ತಗೊಳ್ಳಿ. ನೀವು ರಾಜ್ಯ ಸರ್ಕಾರ ಇರುವಾಗ ಕೇಂದ್ರ ಸರ್ಕಾರ ಆಗಿರ್ತಕ್ಕಂಥ ಹಗರಣಗಳು ಸಾವಿರಾರು, ನಿಮ್ಮ ನಾಯಕರಿಂದ ಮಾಡ್ತಕ್ಕಂಥ ಹಗರಣಗಳು ಸಾವಿರಾರು. ಇನ್ನೊಂದು ವಿಶೇಷ ಏನ್ ಗೊತ್ತಾ? ಇವತ್ತು ನಮ್ಮ ಕರ್ಮ, ಇವತ್ತು ದೇಶದ ಗೃಹ ಸಚಿವರಾಗಿದ್ದಾರಲ್ಲ, ಅದ್ರ ಮೇಲೆ ಎಷ್ಟು ಮೇಲೆ ಕೇಸುಗಳಿದ್ದಾವೆ. ಇಂಥ ಒಬ್ಬ ವ್ಯಕ್ತಿ ಇವತ್ತು ಈ ದೇಶವನ್ನು ಆಡ್ತಕ್ಕಂಥ ಗೃಹ ಸಚಿವರು, ಅವ್ರ ಬಗ್ಗೆ ಮಾತಾಡೋದಕ್ಕೆ ನಾಚಿಕೆ ಆಗುತ್ತೆ. ಅಂದ್ರೆ ಬಿಜೆಪಿ ಸರ್ಕಾರ ಇದ್ರೆ ಏನು ಮಾಡ್ಬೋದು ಅಂತ ಹೇಳೋದು ಅವರು. ನಿಮ್ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಹಗರಣಗಳು ಎತ್ಕೊಂಡ್ರೆ, ಅನ್ಯಾಯ ಅಕ್ರಮಗಳು ಎತ್ಕೊಂಡ್ರೆ ನಮ್ದು ಜೀರೋ. ನಮ್ಮ ಸರ್ಕಾರ ಏನ್ ಮಾಡಿದೆ, ನಮ್ಮ ಕಾಂಗ್ರೆಸ್ ಪಕ್ಷ ಏನ್ ಮಾಡಿದೆ, ಸತತ 130 ವರ್ಷಗಳ ಇತಿಹಾಸ ಉಳ್ಳತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಹೆಂಗ್ ನಡ್ಕಂತ ಇದನ್ನ ನಮ್ಮನ್ನ ನೋಡಿ ನೀವು ಕಲಿಬೇಕು. ಇನ್ನು ಜಾಸ್ತಿ ಮುಂದೆ ಮಾತಾಡೋಕೆ ಇಷ್ಟ ಇಲ್ಲ ನಮ್ಗೆ. ಅಲ್ಲಾಗಿರ್ತ ಅನ್ಯಾಯಗಳ ಬಗ್ಗೆ ಫಸ್ಟು ನಮ್ಮ NTA ಏನಿದೆ, ನ್ಯಾಷನಲ್ ಟೆಸ್ಟಿಂಗ್ ಅಥಾರಿಟಿ ಮುಖ್ಯ ಸಚಿವರು ಏನಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು.
ಪ್ರಧಾನ ಕಾರ್ಯದರ್ಶಿ ಸಸ್ಪೆಂಡ್ ಮಾಡಿದ್ದಾರೆ ಕಾಟಾಚಾರಕ್ಕೆ, ಅದಾಗಬಾರದು. ಜೊತೆಗೀಗ ಸಚಿವರಾಗಿದ್ದ ಧರ್ಮೇಂದ್ರ ಕೇಂದ್ರ ಶಿಕ್ಷಣ ಸಚಿವ ಅವರನ್ನು ಮಾಡಬೇಕು. ರಕ್ಷಣೆ ಕೊಡುವುದರಲ್ಲಿ ವಿಫಲರಾಗಿರ್ತಕ್ಕಂಥ ನಮ್ಮ ಅಮಿತ್ ಶಾ ಅವರನ್ನ ಮೊಟ್ಟ ಮೊದಲಿಗೆ ಅವರನ್ನ ಈ ದೇಶದನ್ನೇ ಬಹಿಷ್ಕಾರ ಮಾಡಬೇಕು. ಅವ್ರ ಮೇಲೆ ಇರ್ತಕ್ಕಂಥ ಕೇಸ್ಗಳಿಗೆ ನಾವ್ ಹೇಳಕ್ ಇಷ್ಟಪಡಲ್ಲ, ಅದು ಪ್ರತಿಯೊಬ್ಬರಿಗೂ ಗೊತ್ತು ಇವತ್ತು ಏನ್ ಮಾಡ್ತಾ ಇದ್ದಾರಂತೆ. ಇದೆಲ್ಲ ಇವತ್ತು ಮಾತಾಡಬೇಕು, ನಮ್ಮ ನಾಯಕರೆಲ್ಲ ಮಾತಾಡ್ಬೇಕು, ಇನ್ನೂ ಕೆಲವು ನಾಯಕರು ಬರ್ಬೇಕಾಗಿತ್ತು, ಬರಲಿಲ್ಲ. ಸೊ ಹಾಗಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಕೂಡ ಎಲ್ಲ ಇವತ್ತು ಏನು ಅವರು ನಿರ್ಧಾರ ತಗೊಳ್ತಾರೆ ನಮ್ಮ ಹೈಕಮಾಂಡ್, ಕಾಂಗ್ರೆಸ್ ಪಕ್ಷದ ಸೋನಿಯಾ ಗಾಂಧಿ ಅವರು ಹಾಗೂ ಮಲ್ಲಿಕಾರ್ಜುನ ಸಾಹೇಬರು, ರಾಹುಲ್ ಗಾಂಧಿ ಅವರು, ನಮ್ಮ ಇಲ್ಲಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಅವರ ಆದೇಶದ ಮೇರೆಗೆ ನಾವು ಮುಂದಿನ ದಿನಗಳಲ್ಲಿ ಇಲ್ಲೂ ಕೂಡ ಹೋರಾಟ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂತ ಇದ್ದೀವಿ. ಈಗಾಗಲೇ ಕೋಲಾರಲ್ಲಿ ದೊಡ್ಡದಾಗಿ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಇಲ್ಲೂ ಕೂಡ ನಾವು ಅದನ್ನು ಮಾಡ್ತೀವಿ. ನ್ಯಾಯ ಸಿಗುವವರೆಗೂ ನಾವು ಮಾಡ್ತೀವಿ ಅಂತ ಹೇಳಿ ಈ ಪತ್ರಿಕೆ ಮೂಲಕ ತಮ್ಮಲ್ಲಿ ನಾನು ಎರಡು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಭೀಮ್.